ಎಲ್ಲರಿಗೂ ನಮಸ್ಕಾರ. ಇವತ್ತು ನಾನು ಸುಮಾರು ಮಹಾವಿದ್ಯಾಲಯದವರು USMS ಅಲ್ಲಿ ಹೆಲ್ಪ್ ಡೆಸ್ಕ್ ಅನ್ನೋದನ್ನ ಯಾವ ರೀತಿ ನಾವು ಯೂಸ್ ಮಾಡ್ಕೋಬೇಕು ಅನ್ನೋದು ಕನ್ಫ್ಯೂಷನ್ ಅನ್ನ ಕ್ರಿಯೇಟ್ ಆಗ್ತಾ ಇದೆ. USMS ಅಲ್ಲಿ ಹೆಲ್ಪ್ ಡೆಸ್ಕ್ ಅಲ್ಲಿರುವಂತ ಟಿಕೆಟ್ ಟೋಲ್, ಈ ಟಿಕೆಟ್ ಟೋಲ್ ಅನ್ನೋದು ಏನಿದೆ ಅಂದ್ರೆ ವಿದ್ಯಾರ್ಥಿಗಳು ಯಾವುದೇ ತೊಂದರೆಗಳನ್ನ ಫೇಸ್ ಮಾಡಲಿ ಆ ಟಿಕೆಟ್ ಟೋಲ್ ಮುಖಾಂತರ ಅದನ್ನ ಮಹಾವಿದ್ಯಾಲಯಕ್ಕೆ ಕಳಿಸ್ತಾರೆ, ಅಂದ್ರೆ ಆ ಮಹಾವಿದ್ಯಾಲಯಗಳು ವಿಶ್ವವಿದ್ಯಾಲಯ ಕಳಿಸ್ತಾರೆ, ವಿಶ್ವವಿದ್ಯಾಲಯದವರು ಈ ತೊಂದರೆ ಅದ್ರ ಬಗ್ಗೆ ಬಗೆಹರಿಸ್ತಾರೆ, ಇಲ್ಲ ಅಂತಂದ್ರೆ ಅದನ್ನ ಟೆಕ್ನಿಕಲ್ ಟೀಮ್ ಕಳಿಸಿ ಅಲ್ಲಿಂದ ಅದನ್ನ ಕ್ಲಿಯರ್ ಮಾಡಿಸ್ಕೊಡ್ತಾರೆ. ಬಟ್ ಬಹಳಷ್ಟು ಮಹಾವಿದ್ಯಾಲಯದವರು ಏನ್ ಮಾಡ್ತಾ ಇದ್ದಾರೆ ಅಂದ್ರೆ ವಿದ್ಯಾರ್ಥಿಗಳನ್ನ ವಿಶ್ವವಿದ್ಯಾಲಯಕ್ಕೆ ಕಳಿಸೋದು, ವಿಶ್ವವಿದ್ಯಾಲಯಕ್ಕೆ ಒಂದು ಲೆಟರ್ ಕೊಟ್ಟು ಕಳಿಸೋದು, ಅದರಿಂದ ಏನಾಗ್ತಾ ಇದೆ ಅಂದ್ರೆ ವಿದ್ಯಾರ್ಥಿಗಳು ಅಲೆದಾಡೋದು ಜಾಸ್ತಿ ಆಗ್ತಾ ಇದೆ. ಅದನ್ನು ತಪ್ಪಿಸೋಕ್ಕೋಸ್ಕರ ಈ ಒಂದು ಕರ್ನಾಟಕ ಸರ್ಕಾರದ USMS ಏನು ಯೋಜನೆ ಇದೆಯಲ್ಲ ಎಲ್ಲ ಮಹಾವಿದ್ಯಾಲಯಗಳಲ್ಲಿ, ಎಲ್ಲ ವಿಶ್ವವಿದ್ಯಾಲಯಗಳಲ್ಲಿ ಈ ಒಂದು ಹೆಲ್ಪ್ ಡೆಸ್ಕ್ ಅಲ್ಲಿರುವಂತಹ ಟಿಕೆಟ್ ಎಲ್ಲ ಟೂಲ್ ಅನ್ನ ನೀವು ಯಾವ ರೀತಿ ಯೂಸ್ ಮಾಡ್ಕೋಬೇಕಂತ ಇವತ್ತು ನಾನು ತಿಳಿಸ್ಕೊಡ್ತಾ ಇದ್ದೀನಿ. ಮೊದಲಿಗೆ ನಾನು ಒಂದು ಕಾಲೇಜ್ ಅಡ್ಮಿನ್ ಲಾಗಿನ್ ಅನ್ನು ತೆಗೆದುಕೊಂಡಿದ್ದೀನಿ. ಕಾಲೇಜ್ ಅಡ್ಮಿನ್ ಲಾಗಿನ್ ನಿಮಗೆ ಸ್ಕ್ರೀನ್ ಗೊತ್ತಿರ್ತದ, ಯಾವಾಗ ಒಂದು ಸ್ಕ್ರೀನ್ ಓಪನ್ ಮಾಡಿರ್ತಾರೆ ಈ ರೀತಿ ಸ್ಕ್ರೀನ್ ಬರ್ತದ. ಸ್ಕ್ರೀನ್ ಅಲ್ಲಿ ಇಲ್ಲಿ ಒಂದು ನಿಮಗೆ ಹೆಲ್ಪ್ ಡೆಸ್ಕ್ ಅಂತ ಆಪ್ಷನ್ ಬರ್ತದ. ಈ ಹೆಲ್ಪ್ ಡೆಸ್ಕ್ ಅಲ್ಲಿ ಹೋದ್ರಂದ್ರೆ ಮೊದಲು ನೀವು ಏನ್ ಮಾಡ್ಬೇಕಂದ್ರೆ ವಿದ್ಯಾರ್ಥಿ ಏನಾದ್ರು ಒಂದು ಟಿಕೆಟ್ ಕಳಿಸ ಅಂದ್ರೆ ಹೆಲ್ಪ್ ಡೆಸ್ಕ್ ಅಲ್ಲಿ ಹೋಗಿ ಪೆಂಡಿಂಗ್ ಟಿಕೆಟ್ಸ್ ಏನದಾವ ಅಂತ ನಾವು ಚೆಕ್ ಮಾಡ್ಕೋಬೇಕು. ಯಾಕಂದ್ರೆ ಯಾವುದೇ ವಿದ್ಯಾರ್ಥಿ ಒಂದು ಟಿಕೆಟ್ ಕಳಿಸಿದ್ರೆ ನಮ್ಮ ಕಾಲೇಜಲ್ಲಿ ಅವು ಬಂದು ಕೂತಿರ್ತವೆ. ಈಗ ಉದಾಹರಣೆಗೆ ನೋಡಿ, ಈಗ ವಿದ್ಯಾರ್ಥಿಗಳು ಟಿಕೆಟ್ ರೇಸ್ ಮಾಡಿದ್ದಾರೆ, ಈಗ ವಿದ್ಯಾರ್ಥಿಗಳು ಟಿಕೆಟ್ ರೇಸ್ ಮಾಡ್ತಾರೆ, ನೀವು ಅವ್ರಿಗೆ ಕಳಿಸಿರ್ತೀರಿ, ಇವು ಪೆಂಡಿಂಗ್ ಟಿಕೆಟ್ ನಿಮ್ಮ ಕಾಲೇಜಲ್ಲಿ ಇರುವಂತ ಪೆಂಡಿಂಗ್ ಟಿಕೆಟ್ಸ್. ಅದೇ ರೀತಿ ನೀವು ಏನಾದ್ರು ಈ ಪೆಂಡಿಂಗ್ ಟಿಕೆಟ್ಸ್ ಏನದಾವಲ್ಲ, ಈ ಪೆಂಡಿಂಗ್ ಟಿಕೆಟ್ಸ್ಗಳು ನೀವು ಇಡಬಾರ್ದು. ಜೀರೋ ಪೆಂಡೆನ್ಸಿ ಅಂತ ಸುಮಾರು ಸಲ ನಾವು ಹೇಳ್ತಾ ಇರ್ತೀವಿ, ಯಾರು ಜೀರೋ ಪೆಂಡೆನ್ಸಿ ಇಡೋದಿಲ್ಲ. ಬಟ್ ಇವತ್ತು ನಾನು ಹೇಳ್ತಾ ಇದ್ದೀನಿ, ಇದು ಕಾಲೇಜಿನ ಟಿಕೆಟ್ಗಳು. ಈಗ ವಿಶ್ವವಿದ್ಯಾಲಯಕ್ಕೆ ನೀವು ಕಳಿಸಿರ್ತೀರಿ, ಇಲ್ಲಾಂದ್ರೆ ವಿದ್ಯಾರ್ಥಿ ನಿಮಗೆ ಕಳಿಸಿರ್ತಾನೆ, ನೀವು ಅದನ್ನ ವಿಶ್ವವಿದ್ಯಾಲಯಕ್ಕೆ ಫಾರ್ವರ್ಡ್ ಮಾಡೋದಿಲ್ಲ. ನೀವು ಏನ್ ಮಾಡ್ಬೇಕಂದ್ರೆ ಈ ಒಂದು ಟಿಕೆಟ್ಗಳನ್ನ, ಈಗ ಒಂದು ಟಿಕೆಟ್ ಇದೆ, ಈಗ ಒಂದು ವಿದ್ಯಾರ್ಥಿ ನಿಮ್ಗೆ ಟಿಕೆಟ್ ಕಳಿಸಿದಾನೆ, ಅಡ್ಮಿಷನ್ ಸಂಬಂಧಪಟ್ಟಂತ ಒಂದು ಟಿಕೆಟ್ ನಿಮ್ಮ ಕಾಲೇಜಲ್ಲಿ ಬ್ಯಾಲೆನ್ಸ್ ಇದೆ ಅಂದ್ರೆ ಇದ್ರ ಮೇಲೆ ಕ್ಲಿಕ್ ಮಾಡಿದ್ರೆ ಯಾವ ಟಿಕೆಟ್ ಅಂತ ಗೊತ್ತಾಗುತ್ತೆ. ಎಲ್ಲರಿಗೂ ಕನ್ಫ್ಯೂಷನ್ ಏನಂದ್ರೆ ಈ ಟಿಕೆಟ್ ಇದೆ, ಟಿಕೆಟ್ ಅನ್ನ ಹೆಂಗ್ ಫಾರ್ವರ್ಡ್ ಮಾಡ್ಬೇಕು. ಈ ವಿದ್ಯಾರ್ಥಿ ನಿಮಗೆ ಓಂಕಾರ ಅನ್ನುವಂತ ಒಂದು ವಿದ್ಯಾರ್ಥಿ ನಿಮಗೆ ಟಿಕೆಟ್ ಅನ್ನ ಕಳಿಸಿದಾನೆ, ಇದನ್ನ ವಿಶ್ವವಿದ್ಯಾಲಯಕ್ಕೆ ಯಾವ ರೀತಿ ಕಳಿಸ್ಬೇಕಂದ್ರೆ ನಿಮಗೆ ಇಲ್ಲಿ ಒಂದು ಟಿಕೆಟ್ ನಂಬರ್ ಬರ್ತದೆ. ಈ ಟಿಕೆಟ್ ನಂಬರ್ದಲ್ಲಿ ನೀವು ಇಲ್ಲಿ ಹೆಲ್ಪ್ ಡೆಸ್ಕ್ ನಲ್ಲಿ ಹೋಗಿ ನೀವು ಸ್ಟೇಟಸ್ ನೋಡ್ತೀರಿ. ನೀವು ಹೆಲ್ಪ್ ಡೆಸ್ಕ್ ಅಲ್ಲಿ ಹೋಗಿ ಸ್ಟೇಟಸ್ ನೋಡಿದಾಗ ನಿಮಗೆ ಟಿಕೆಟ್ ಗೊತ್ತಾಗೋದಿಲ್ಲ. ಈ ಹೆಲ್ಪ್ ಡೆಸ್ಕ್ ನಲ್ಲಿ ಹೋಗಿ ನೀವು ಹೆಲ್ಪ್ ಡೆಸ್ಕ್ ಪೆಂಡಿಂಗ್ ಟಿಕೆಟ್ಸ್ ಅನ್ನ ನೋಡ್ತಾ ಇರ್ತೀರಿ. ಯಾಕಂದ್ರೆ ಪೆಂಡಿಂಗ್ ಟಿಕೆಟ್ಸ್ ಅನ್ನ ನೋಡಿದ್ರೆ ನಿಮಗೆ ಈ ಪೆಂಡಿಂಗ್ ಟಿಕೆಟ್ಸ್ ಅದಾವಲ್ಲ, ಇಲ್ಲಿ ನೋಡ್ತಾ ಇದ್ದಾಗ ಕಳಿಸ್ಲಿಕ್ಕೆ ಬರುವುದಿಲ್ಲ. ಬಟ್ ಅದೇ ಟಿಕೆಟ್ ಅನ್ನ ವಿದ್ಯಾರ್ಥಿ ರೇಸ್ ಮಾಡಿದ್ವಿ, ಇಲ್ಲಿ ಲಿಸ್ಟ್ ಅಲ್ಲಿ ಬಂದಿರ್ತದಲ್ಲ, ಅದು ವ್ಯೂ ಕಂಪ್ಲೀಟ್ಸ್ ಅಲ್ಲಿ ಹೋದ್ರೆ ಆ ಟಿಕೆಟ್ ಕಾಣುತ್ತೆ. ಈ ಒಂದು ಟಿಕೆಟ್ ಇದೆ, ಅದನ್ನ ವ್ಯೂ ಕಂಪ್ಲೀಟ್ಸ್ ಅಲ್ಲಿ, ಈ ಒಂದು ಟಿಕೆಟ್ ಇದೆ, ಇದನ್ನ ವ್ಯೂ ಕಂಪ್ಲೀಟ್ಸ್ ಅಲ್ಲಿ ಯಾವ ರೀತಿ ನೋಡ್ಬೇಕಂದ್ರೆ ಉದಾಹರಣೆಗೆ ಇಲ್ಲಿ 26 ಏನಿದೆಯಲ್ಲ, 26 ಅನ್ನೋದು ಇಯರ್, 01 ಅನ್ನೋದು ಒಂದು ಮಂತ್, 05 ಅನ್ನೋದು ಡೇಟ್. ಇದನ್ನ ನೀವು ಕ್ಲಿಯರ್ ಆಗಿ ಇಟ್ಕೋಬೇಕು. ಅದನ್ನ ನೀವು ಕ್ಲಿಯರ್ ಆಗಿ ಇಟ್ಕೊಂಡ್ರೆ ಅದನ್ನ ನಿಮಗೆ ಗೊತ್ತಾಗತ್ತೆ. ಯಾವಾಗ ನೋಡಿ, ಈ 26 ಅನ್ನೋದು ನಮ್ದು ಡೇಟು, ಇದು ಇಯರ್, 01 ಅನ್ನೋದು ನಮ್ದು ಮಂತ್, ಅದೇ ರೀತಿ 05 ಅನ್ನೋದು ಡೇಟ್. ಈ ಡೇಟ್ ಹೋಗಿ ನೀವು ಇಲ್ಲಿ ವ್ಯೂ ಕಂಪ್ಲೀಟ್ಸ್ ಅಲ್ಲಿ ಹೋಗಿ ಅದನ್ನು ನೀವು ಸರ್ಚ್ ಅನ್ನ ಮಾಡ್ಬೇಕು. ಯಾವ ರೀತಿ ಸರ್ಚ್ ಮಾಡ್ಬೇಕು? ನಾ ಇದನ್ನ ಈಗ ಅದನ್ನ 26 ಅಂದ್ರೆ ಜನವರಿ 5ಕ್ಕೆ ಟಿಕೆಟ್ ಬಂದಿದೆ. ಈ ಟಿಕೆಟ್ ಅನ್ನ ನೀವು ಯಾವ ರೀತಿ ನೋಡ್ಬೇಕಂತ ನಾನು ನಿಮ್ಗೆ ತಿಳಿಸ್ತೀನಿ. ಈ ವ್ಯೂ ಕಂಪ್ಲೀಟ್ಸ್ ಅಲ್ಲಿ ಹೋಗಿ ವ್ಯೂ ಕಂಪ್ಲೀಟ್ಸ್ ಹೋದ ನಂತರ ಈ ರೀತಿ ನಿಮಗೆ ಇದು ಬರ್ತದೆ. ಫ್ರಾಮ್ ಡೇಟ್ ಮತ್ತು ಟು ಡೇಟ್ ಅನ್ನ ಹಾಕಬೇಕು. ಫ್ರಾಮ್ ಡೇಟ್ ಈಗ ಫೆಬ್ರವರಿ ಇದೆ, ಇಲ್ಲಿ ಜನವರಿ ಅಂತ ತಗೊಳ್ಳೋದು. ಜನವರಿ ಎಷ್ಟನೇ ತಾರೀಕು? 6ನೇ ತಾರೀಕು ಅಂತ ಹೇಳಿದಿಲ್ಲ ನಾನು, 6ನೇ ತಾರೀಕು ಕ್ಲಿಕ್ ಮಾಡಿದ್ರೆ ನಿಮ್ಗೆ ಯಾವಾಗ ವ್ಯೂ ಟಿಕೆಟ್ 1 ವೀಕ್ ಅಷ್ಟೇ ವ್ಯೂ ಆಗ್ತವೆ. ಇಲ್ಲಿ ನೀವು ಅಂತ ಕ್ಲಿಕ್ ಮಾಡ್ಕೊಂಡ್ರೆ ವ್ಯೂ ಅಂತಂದ್ರೆ ಟಿಕೆಟ್ ವ್ಯೂ ಆಗುತ್ತೆ. ಈಗ ನಿಮ್ಮ ಕಾಲೇಜಲ್ಲಿ ಇರೋ ಟಿಕೆಟ್ ವ್ಯೂ ಆಗುತ್ತೆ. ಅದು ಟಿಕೆಟ್ ನಂಬರ್ ಎಷ್ಟು ಬಂದಿತ್ತು ನಿಮಗೆ, ಎಷ್ಟಂದ್ರೆ ಈ ಒಂದು ಟಿಕೆಟ್ ಇದೆಯಲ್ಲ, ಈ ಒಂದು ಟಿಕೆಟ್ ಕ್ಲಿಕ್ ಮಾಡಿದ ತಕ್ಷಣ ಏನಾಗುತ್ತೆ ಅಂದ್ರೆ ಆ ಟಿಕೆಟ್ ಡೇಟ್ ಬಹಳ ಇಂಪಾರ್ಟೆಂಟ್. ನಾನು 6ನೇ ತಗೋತಾ ಇದೀನಿ, ಇಲ್ಲಿ 1/05 ಅಂದ್ರೆ 1ನೇ ಮಂತ್ ಅಲ್ಲಿ 05 ಅಲ್ಲಿ ಅದ್ರ ಟಿಕೆಟ್ ಇದೆ. 1ನೇ ಮಂತ್ 05 ಅಲ್ಲಿ ನೋಡಿ ವ್ಯೂ ಕಂಪ್ಲೀಟ್ಸ್ ಅಲ್ಲಿ ಹೋಗಿ ನೀವು ಇಲ್ಲಿ ಹೋದ ನಂತರ ಇಲ್ಲಿ ಫ್ರಾಮ್ ಡೇಟ್ ಟು ಡೇಟ್, ಫ್ರಾಮ್ ಡೇಟ್ 5ನೇ ಡೇಟ್, ಜನವರಿ 5 ಅನ್ನು ಕ್ಲಿಕ್ ಮಾಡಿ ಇಲ್ಲಿ 1 ವೀಕ್ ಸೆಲೆಕ್ಟ್ ಆಗುತ್ತೆ. ಯಾವಾಗ ಸೆಲೆಕ್ಟ್ ಮಾಡಿದ್ರೆ ನೆಕ್ಸ್ಟ್
ಕಂಟಿನ್ಯೂ ಹೋಗಿ ಇಲ್ಲಿ ನ್ಯೂ ಮೇಲೆ ಕ್ಲಿಕ್ ಮಾಡಿ ವ್ಯೂ ಮಾಡೋದು. ವ್ಯೂ ಮಾಡಿದ್ರೆ ಏನಾಗುತ್ತಂದ್ರೆ ಆ ಟಿಕೆಟ್ ನಿಮಗೆ ಇಲ್ಲಿ ಕಾಣಿಸುತ್ತೆ. ಈ ಟಿಕೆಟ್ ಕಾಣಿಸಿದ ನಂತರ ಇಲ್ಲಿ ಏನಾಗುತ್ತೆ, ಯಾವ ವಿದ್ಯಾರ್ಥಿ ಮಾಡಿದಾನೆ, ಅವನ ಮೊಬೈಲ್ ನಂಬರ್ ಏನಿದೆ, ಈಗ ನಿಮ್ ಕಾಲೇಜ್ ಬಂದಿದೆ, ಎದ್ರ ಬಗ್ಗೆ ಇದೆ, ಇದು ಕ್ಯಾನ್ಸಲ್ ದ ಅಡ್ಮಿಷನ್. ಕ್ಯಾನ್ಸಲ್ ಅಡ್ಮಿಷನ್ ಅಂತ ಹೇಳಿದಾನೆ. ಒಂದು ವಿದ್ಯಾರ್ಥಿ ಅಡ್ಮಿಷನ್ ಕ್ಯಾನ್ಸಲ್ ಮಾಡಿ ಟಿಕೆಟ್ ಮೂಲಕ ಯಾವಾಗೂ ಕ್ಯಾನ್ಸಲ್ ಮಾಡ್ಲಿಕ್ಕೆ ಬರೋದಿಲ್ಲ. ಯಾಕಂದ್ರೆ ವಿದ್ಯಾರ್ಥಿ ರಿಕ್ವೆಸ್ಟ್ ಲೆಟರ್ ಕೊಡ್ಬೇಕು, ಅದನ್ನ ಮಹಾವಿದ್ಯಾಲಯದವರು ಒಂದು ರಿಕ್ವೆಸ್ಟ್ ಲೆಟರ್ ವಿಶ್ವವಿದ್ಯಾಲಯ ಕೊಡ್ಬೇಕು, ಅದ್ರ ಫೀಸ್ ಲೆಟರ್ ಮಾತ್ರ ಕ್ಯಾನ್ಸಲ್ ಮಾಡ್ಲಿಕ್ಕೆ ಬರ್ತದೆ. ಇಂಥ ಟಿಕೆಟ್ ಅನ್ನ ನೀವು ಫಾರ್ವರ್ಡ್ ಮಾಡಬಾರ್ದು. ಈ ಟಿಕೆಟ್ ಅನ್ನ ಮಾತ್ರ ನೀವು ಏನ್ ಮಾಡ್ಬೇಕಂದ್ರೆ ಇಂಥ ಟಿಕೆಟ್ ಗಳನ್ನ ಅಡ್ಮಿಷನ್ ಕ್ಯಾನ್ಸಲ್ ಅಲ್ಲ, ಏನಾದ್ರೂ ಚೇಂಜಸ್ ಇತ್ತು ಈ ನೋಡಿ ಈ ಟಿಕೆಟ್ ಹೆಂಗ್ ಫಾರ್ವರ್ಡ್ ಮಾಡ್ಬೇಕು ನಾವು, ಇಲ್ಲಿ ಎಡಿಟ್ ಮೇಲೆ ಕ್ಲಿಕ್ ಮಾಡೋದು. ಇಲ್ಲಿ ಕ್ಲಿಕ್ ಮಾಡಿ ಸ್ಟೂಡೆಂಟ್ ನೀವು ಕಮೆಂಟ್ಸ್ ಬರಬೇಕು. ಏನ್ ಕಮೆಂಟ್ಸ್ ಬರಬೇಕು, ಇದು ಫೀಸ್ ಇರೋದ್ರಿಂದ, ಫೀಸ್ ಸಂಬಂಧಪಟ್ಟಂತ ಒಂದು ಟಿಕೆಟ್ ಇರೋದ್ರಿಂದ ಇದನ್ನ ನಾವು ಕ್ಯಾನ್ಸಲ್ ಮಾಡ್ಲಿಕ್ಕೆ ಬರೋದಿಲ್ಲ ಅಂತ ಹೇಳಿ ಇಲ್ಲಿ ಹೋಗಿ ಆ ಕಮೆಂಟ್ಸ್ ಬರೆದು ರಿಸರ್ವ್ ಅಂತ ಬರ್ತದ್ರೆ ಸಬ್ಮಿಟ್ ಮಾಡಿದ್ರೆ ಕ್ಲೋಸ್ ಆಗುತ್ತೆ ಟಿಕೆಟ್. ಇಲ್ಲಪ್ಪ ಈ ಟಿಕೆಟ್ ನಾವು ಫಾರ್ವರ್ಡ್ ಮಾಡ್ಬೇಕು ಯೂನಿವರ್ಸಿಟಿಗೆ, ಬೇರೆ ಮ್ಯಾಟರ್ದು ಒಂದು ಟಿಕೆಟ್ ಇದೆ ಅಂದ್ರೆ ಇಲ್ಲಿ ಏನಿದೆ ಅನ್ನೋದು ಕಮೆಂಟ್ಸ್ ಅನ್ನ ಬರ್ಕೊಂಡು ಫಾರ್ವರ್ಡ್ ಟಿಕೆಟ್ ಇಲ್ಲಿ ಫಾರ್ವರ್ಡ್ ಮಾಡ್ಕೊಂಡು ಇಲ್ಲಿ CDC ಕಾಲೇಜ್ ಡೆವಲಪ್ಮೆಂಟ್ ಹಾಕೋಂಗಿಲ್ಲ, ಯೂನಿವರ್ಸಿಟಿ ಅಂತ ಹಾಕ್ಬೇಕು. ಯೂನಿವರ್ಸಿಟಿ ಹಾಕಿ ಅದನ್ನ ಸಬ್ಮಿಟ್ ಮಾಡಿದ್ರೆ ನಿಮಗೆ ಟಿಕೆಟ್ ಹೋಗುತ್ತೆ. ಮತ್ತೊಂದು ಹೇಳ್ತೀನಿ, ಒಂದು ವಿದ್ಯಾರ್ಥಿ ಟಿಕೆಟ್ ಅನ್ನ ಕಳಿಸಿದಾಗ ಏನ್ ಡೀಟೇಲ್ಸ್ ಹಾಕಿದೆ ಅನ್ನೋದು ಇಲ್ಲಿ ರಿವ್ಯೂದಲ್ಲಿ ನೋಡ್ಬೇಕು. ಇಲ್ಲಿ ರಿವ್ಯೂದಲ್ಲಿ ಹೋಗಿ ಡಾಕ್ಯುಮೆಂಟ್ಸ್ ಅಲ್ಲಿ ವ್ಯೂ ಡಾಕ್ಯುಮೆಂಟ್ಸ್ ಅಂತ ನೋಡಿದ್ರೆ ನಿಮಗೆ ಏನ್ ಡಾಕ್ಯುಮೆಂಟ್ಸ್ ಅಟ್ಯಾಚ್ ಮಾಡಿದಾನೆ, ಅವನು ಏನ್ ಮಾಡಿದಾನೆ, ಸ್ಕಾಲರ್ಶಿಪ್ ಈಗ ಇಲ್ಲಿ ಅಡ್ಮಿಷನ್ ಮಾಡಿದಾನೆ, ಬೇರೆ ಕಡೆ ಒಂದು ಕಡೆ ಮತ್ತೆ ಅಡ್ಮಿಷನ್ ಮಾಡಿದಾನೆ, ಅಲ್ಲಿ ಅವನು ಸ್ಕಾಲರ್ಶಿಪ್ ಹಾಕ್ಲಿಕ್ಕೆ ಕೊಂಡಿದ್ದಾನೆ, ಅದಕ್ಕೆ ಈ ಕಾಲೇಜ್ ಬರ್ತಾ ಇದೆ, ಅದಕ್ಕೆ ಅಡ್ಮಿಷನ್ ಕ್ಯಾನ್ಸಲ್ ಮಾಡ್ತಾ ನಿಮಗೆ ರಿಕ್ವೆಸ್ಟ್ ಕೊಟ್ಟಿದ್ದಾನೆ. ಅವನು ಅದನ್ನು ಮಾಡ್ಬೇಕಂದ್ರೆ ಅದು ಕರೆಕ್ಟ್ ಆಗಿ ಮಾಡ್ಲಿಕ್ಕೆ ಕ್ಯಾನ್ಸಲೇಷನ್ ಬರೋದಿಲ್ಲ. ಅವಾಗ ನೀವು ಡಾಕ್ಯುಮೆಂಟ್ ನೋಡ್ತೀರಿ, ಡಾಕ್ಯುಮೆಂಟ್ ನೋಡಿದಾಗ ಅವನಿಗೆ ನೀವು ಹೇಳ್ಬೇಕು ಈ ರೀತಿ ಯಾವುದೋ ಒಂದು ಟಿಕೆಟ್ ಅನ್ನ ವಿಶ್ವವಿದ್ಯಾಲಯಕ್ಕೆ ನೀವು ಕಳಿಸ್ಬೇಕಂದ್ರೆ ವಿದ್ಯಾರ್ಥಿ ಏನ್ ಡೀಟೇಲ್ಸ್ ಹಾಕಿದಾನೆ, ಇಲ್ಲಿ ರಿಮಾರ್ಕ್ಸ್ ಕ್ಯಾನ್ಸಲ್ ದ ಅಡ್ಮಿಷನ್ SSB ಸ್ಕಾಲರ್ಶಿಪ್ ಲಿಂಕ್ ಅಂತ ಹೇಳ್ತಿದ್ದಾರೆ. ನಾವು ವಿದ್ಯಾರ್ಥಿಗೆ ಗೊತ್ತಿರೋದಿಲ್ಲ ಏನ್ ಮ್ಯಾಟರ್ ಹಾಕ್ಬೇಕು ಅನ್ನೋದು. ಯಾವುದೋ ಒಂದು ಮ್ಯಾಟರ್ ಹಾಕಿದಂತ ಒಂದು ಟಿಕೆಟ್ ಅನ್ನ ನೀವು ವಿಶ್ವವಿದ್ಯಾಲಯಕ್ಕೆ ಕಳಿಸ್ಬೇಕಂದ್ರೆ ಏನ್ ಮಾಡ್ಬೇಕಂದ್ರೆ ಮೊದಲು ನೀವು ಆ ಟಿಕೆಟ್ ಅಲ್ಲಿ ಡೀಟೇಲ್ಸ್ ಅನ್ನ ಹಾಕ್ಬೇಕು. ಡೀಟೇಲ್ಸ್ ಹಾಕ್ಲಿಲ್ಲ ಅಂದ್ರೆ ಏನಾಗುತ್ತೆ, ಆ ಡೀಟೇಲ್ಸ್ ಬರೋದಿಲ್ಲ. ಯಾಕಂದ್ರೆ ಈ ಟಿಕೆಟ್ ಅಲ್ಲಿ ಒಂದು ವಿದ್ಯಾರ್ಥಿ ಟಿಕೆಟ್ ಹಾಕಿದ್ದು ಟಿಕೆಟ್ ಅಲ್ಲಿ ಏನ್ ಮಾಡ್ತಾರೆ, ಒಬ್ಬ ವಿದ್ಯಾರ್ಥಿಯ ಏನೇನ್ ಹಾಕ್ಬೇಕಂದ್ರೆ ಒಂದು USL ರಿಜಿಸ್ಟರ್ ನಂಬರ್, ಯಾವ ಸೆಮಿಸ್ಟರ್, ಯಾವ ಕೋರ್ಸ್ ಅಲ್ಲಿ ಅವ್ರಿಗೆ ಏನ್ ಪ್ರಾಬ್ಲಮ್ ಆಗಿದೆ. ಒಂದ್ ವೇಳೆ ಒಂದು ಹಾಲ್ ಟಿಕೆಟ್ ಬಂದಿಲ್ಲ ಅಂದ್ರೆ ಹಾಲ್ ಟಿಕೆಟ್ ನಾಟ್ ಜನರೇಟೆಡ್, ಇಲ್ಲ ಒಂದು ರಿಸಲ್ಟ್ ಬಂದಿಲ್ಲ ರಿಸಲ್ಟ್ ನಾಟ್ ಪಬ್ಲಿಷನ್ ಅಂತ ಹಾಕ್ಬಿಡ್ತಾರೆ. ಕೆಲವ್ರು ಏನ್ ಮಾಡ್ತಾರೆ, ಒಂದು ಟಿಕೆಟ್ ಬರ್ತಾರೆ, ಇಲ್ಲಿ ಹೋಗ್ತಾರೆ ಅಡ್ರೆಸ್ ಅಲ್ಲಿ ಹೋಗಿ ಟಿಕೆಟ್ ರೈಸ್ ಮಾಡ್ಬೇಕಂದ್ರೆ ಅವ್ರು ಏನ್ ಮಾಡ್ತಾರೆ, ರೇಸ್ ಕಂಪ್ಲೇಂಟ್ಸ್ ಮಾಡ್ತಾರೆ. ರೇಸ್ ಕಂಪ್ಲೇಂಟ್ಸ್ ಮಾಡುವಾಗ ಏನ್ ಮಾಡ್ತಾರೆ ಅಂದ್ರೆ ಏನೋ ಒಂದು ಒಬ್ಬ ಹುಡುಗನ ಡೀಟೇಲ್ಸ್ ಹಾಕೋದು, ಇಲ್ಲಿ ರಿಸಾಲ್ವ್ ದ ಇಶ್ಯೂ, ಇಲ್ಲಿ ಟೈಪ್ಸ್ ತೂತಾರೆ. ಈ ನೋಡಿ ಒಂದು ಟಿಕೆಟ್ ಅನ್ನ ಒಂದು ಮಹಾವಿದ್ಯಾಲಯದಿಂದ ಒಬ್ಬರು ಟಿಕೆಟ್ ಅನ್ನ ರೈಸ್ ಮಾಡ್ತಾ ಇದಾರೆ ಅಡ್ಮಿಷನ್ ಬಗ್ಗೆ. ಏನ್ ತರ ಮಾಡ್ತಾ ಇದಾರೆ ಅಂದ್ರೆ ಇಲ್ಲಿ ಹಾಯ್ ಅಂತ ತಗೋಬೇಕು ನಾವು. ಇಲ್ಲಿ ಸಬ್ಜೆಕ್ಟ್ ಯಾವಾಗೂ ಕ್ಲಿಯರ್ ಇರಬೇಕು. ರಿಗಾರ್ಡಿಂಗ್ ಅಡ್ಮಿಷನ್ ಕ್ಯಾನ್ಸಲೇಷನ್, ರಿಗಾರ್ಡಿಂಗ್ ಕೋರ್ಸ್ ರೇಷನ್, ರಿಗಾರ್ಡಿಂಗ್ IMRs, ರಿಗಾರ್ಡಿಂಗ್ ಏನಿರುತ್ತಲ್ಲ ಮ್ಯಾಟ್ರ್, ಕರೆಕ್ಟ್ ಆಗಿ ಮ್ಯಾಟ್ರ್ ಅನ್ನ ಇಲ್ಲಿ ಕ್ಲಿಕ್ ಮಾಡಬೇಕು. ಆ ಮ್ಯಾಟ್ರ್ ಅನ್ನ ನೀವು ಓನ್ಲಿ ಇಶ್ಯೂ ಅಲ್ಲಿ ಸಬ್ಜೆಕ್ಟ್ ಅಲ್ಲಿ ಹಾಕ್ಬೇಕು. ಈ ಡಿಸ್ಕ್ರಿಪ್ಷನ್ ಅಲ್ಲಿ ಏನ್ ಹಾಕ್ಬೇಕಂದ್ರೆ ಈಗ ಇಲ್ಲಿ ಮ್ಯಾಟ್ರ್ ರಿಗಾರ್ಡಿಂಗ್ ಈಗ ಲಕ್ಷ್ಮಣ್ ಮಾಳ್ಗೆ ಅನ್ನೋದು ಅಡ್ಮಿಷನ್ ಕ್ಯಾನ್ಸಲ್ ಮಾಡ್ಬೇಕಂತ ಈಗ ಹಾಕಿರ್ತೀರಿ. ನೀವು ಕನ್ನಡದಲ್ಲಿ ಏನು ಬರ್ಲಿಕ್ಕೆ ಬರಲ್ಲ, ಓನ್ಲಿ ಇಂಗ್ಲಿಷ್ ಅನ್ನ ಟೈಪ್ ಮಾಡ್ಬೇಕು. ಈಗ ಅಡ್ಮಿಷನ್ ಕ್ಯಾನ್ಸಲ್ ಹಾಕಿದ್ರೆ ಈ ಕೆಳಗೆ ಕ್ಯಾನ್ಸಲ್ ಅಡ್ಮಿಷನ್ ಹಾಕಿ ನೀವು ಸಬ್ಮಿಟ್ ಮಾಡೋದಿಲ್ಲ ಟಿಕೆಟ್. ಲಕ್ಷ್ಮಣ್ ಮಾಳ್ಗೆ ಅವನ ರಿಜಿಸ್ಟರ್ ನಂಬರ್ ಏನಿದೆ, ಅವ್ನು ಯಾವ ಸೆಮಿಸ್ಟರ್ ಅಲ್ಲಿ ಓದಿದ್ದಾನೆ, ಅವನು ಯಾಕೆ ಅಡ್ಮಿಷನ್ ಕ್ಯಾನ್ಸಲ್ ಮಾಡ್ಕೊತಾ ಇದ್ದಾನೆ, ರೀಸನ್ ಹಾಕಿ ನೀವು ಅದನ್ನ ಡೀಟೇಲ್ಸ್ ಅನ್ನ ಇಲ್ಲಿ ಹಾಕಿ ಆಮೇಲೆ ಅದಕ್ಕೆ ಸಂಬಂಧಪಟ್ಟಂತ ಇಲ್ಲಿ ಯೂನಿವರ್ಸಿಟಿ ಕಳಿಸ್ಬೇಕು. ಅದಕ್ಕೆ ಸಂಬಂಧಪಟ್ಟ ಡಾಕ್ಯುಮೆಂಟ್ ಅನ್ನ PDF ಅಲ್ಲಿ ಕೂಡ ಅಟ್ಯಾಚ್ ಮಾಡಬಹುದು, ಇವನ್ ನಾವು ಇಮೇಜ್ ಅಲ್ಲಿ ಕೂಡ ಅಟ್ಯಾಚ್ ಮಾಡಬಹುದು. ಇಲ್ಲಿ ಚೂಸ್ ಫೈಲ್ ಮಾಡಿ ಇದು ಆ ಒಂದು ಡಾಕ್ಯುಮೆಂಟ್ ಅನ್ನು ತಗೊಂಡು ಸಬ್ಮಿಟ್ ಮಾಡಿದ್ರೆ ಟಿಕೆಟ್ ಒಂದು ನಿಮಗೆ ಟಿಕೆಟ್ ನಂಬರ್ ಬರುತ್ತೆ. ಆ ಟಿಕೆಟ್ ನಂಬರ್ ಏನ್ ಬರ್ತದಲ್ಲ, ಈಗ ಒಂದು ಉದಾಹರಣೆಗೆ ನೀವು ಒಂದು ಟಿಕೆಟ್ ಕಳಿಸಿದಂತ ಟಿಕೆಟ್ ಅನ್ನ ಯಾವ ರೀತಿ ನೋಡ್ಬೇಕು, ಇದು ಕಳಿಸಿದ ಯೂನಿವರ್ಸಿಟಿ ನೀವು ಫೋನ್ ಮಾಡಿ ಟಿಕೆಟ್ ನೋಡಿ ಅಂತ ನೀವು ಹೇಳಬಾರ್ದು. ಯಾವಾಗ ಟಿಕೆಟ್ ಅನ್ನ ಕಳಿಸಿದಂತ ಟಿಕೆಟ್ ಅನ್ನ ನೀವು ಅದು ಯಾವ ಪ್ರೊಸೆಸ್ ದಲ್ಲಿ ಇದೆ ಅನ್ನೋದು ಇಲ್ಲಿ ನೀವು ವ್ಯೂ ಕಂಪ್ಲೀಟ್ಸ್ ಅಲ್ಲಿ ನೋಡ್ಕೊಳ್ತಿರ್ಬೋದು. ಹೆಂಗ್ ನೋಡ್ಬೋದು ಅಂತ ನಿಮಗೆ ನಾನು ತೋರಿಸ್ಕೊಡ್ತೀನಿ. ಯಾಕಂದ್ರೆ ಅದಕ್ಕಿಂತ ಮೊದಲು ಒಂದು ಯೂನಿವರ್ಸಿಟಿ ಒಂದು ಟಿಕೆಟ್ ಹೋಗಿದೆ ಅಂತ ತಿಳ್ಕೊಳ್ಳಿ. ಈಗ ಈ ಕಾಲೇಜಲ್ಲಿ ಇರೋದು ಯೂನಿವರ್ಸಿಟಿಯಲ್ಲಿ ಎಷ್ಟು ಪೆಂಡಿಂಗ್ ಇದಾವೆ ಟಿಕೆಟ್, ಇಲ್ಲಿ ನಿಮ್ಗೆ ಗೊತ್ತಾಗುತ್ತೆ ಪೆಂಡಿಂಗ್ ದ ಯೂನಿವರ್ಸಿಟಿ, ಪೆಂಡಿಂಗ್ ಫ್ರಮ್ ಯೂನಿವರ್ಸಿಟಿ. ಇಲ್ಲಿ ನೋಡಿ 2 ಟಿಕೆಟ್ ಎಕ್ಸಾಮಿನೇಷನ್ ಸಂಬಂಧಪಟ್ಟಂತ ಟಿಕೆಟ್ಗಳು ಬ್ಯಾಲೆನ್ಸ್ ಇದಾವೆ. ಈ 2 ಟಿಕೆಟ್ಗಳು ಯಾಕೆ ಬ್ಯಾಲೆನ್ಸ್ ಇದಾವೆ ಅಂತ ನೀವು ಇದ್ರ ಮೇಲೆ ಕ್ಲಿಕ್ ಮಾಡಿ ನೋಡ್ಬೋದು. ಇಲ್ಲಿ ಸ್ಟೇಟಸ್ ಅನ್ನ ನೋಡ್ಬೋದು, ಇಲ್ಲಿ ಬಂದಿರ್ತದ ನಿಮಗೆ ಡೀಟೇಲ್ಸ್.
ಇಲ್ಲಿ ಹೋಗಿ ಇದನ್ನ ರಿವ್ಯೂ ಮಾಡಿ ನೋಡ್ಬೇಕು. ಇಲ್ಲಿ ರಿವ್ಯೂ ಮಾಡಿ ನೋಡಿದಾಗ ಈ ಟಿಕೆಟ್ ಎಲ್ಲಿ ಹೋಗಿದೆ, ಈಗ ಮತ್ತೆ ಕಾಲೇಜ್ಗೆ ಫಾರ್ವರ್ಡ್ ಆಗಿದೆ. ಅಟ್ಯಾಚ್ ಸ್ಕ್ರೀನ್ಶಾಟ್ ಅಂತ ಮತ್ತೆ ನಿಮಗೆ ಟಿಕೆಟ್ ಅನ್ನ ಫಾರ್ವರ್ಡ್ ಮಾಡಿದ್ದಾರೆ ಯೂನಿವರ್ಸಿಟಿಯಿಂದ. ಅದು ಫಾರ್ವರ್ಡ್ ಮಾಡಿದಂತ ಟಿಕೆಟ್ ಕೈಂಡ್ಲಿ ಪ್ರೊವೈಡ್ ದ ಇನ್ಫಾರ್ಮೇಶನ್ ಟು ದ ಅಬೌವ್ ರಿಮಾರ್ಕ್ಸ್ ಅಂತ ಯೂನಿವರ್ಸಿಟಿ ಅವ್ರು ನಿಮಗೆ ಕಳಿಸಿದ್ದಾರೆ. ನೀವು ಮತ್ತೆ ಅದನ್ನ ಯೂನಿವರ್ಸಿಟಿಗೆ ಕಳಿಸಿದ್ದೀರಿ. ಈಗ ಅದನ್ನ ಸ್ಕ್ರೀನ್ಶಾಟ್ ಕೂಡ ಹಚ್ಚಿದ್ದೀರಿ. ನೀವು ಹಚ್ಚಿದ ನಂತರ ನಮಗೆ ಕಳಿಸಿರ್ತೀರಿ. ಇಲ್ಲಿಂದ ಅದನ್ನ ನೋಡಿ ಈ ನೋಡಿ ಸ್ಕ್ರೀನ್ಶಾಟ್ ಹಚ್ಚತ್ತಂದ್ರೆ ಏನೇನು ಹಚ್ಚೋಗಿಲ್ಲ, ಅದಕ್ಕೆ ಏನು ಸಪೋರ್ಟ್ ಡಾಕ್ಯುಮೆಂಟ್ ಬೇಕಲ್ಲ ಅದನ್ನೇ ಹಚ್ಬೇಕು. ಅದಾದ ನಂತರ ಈ ಟಿಕೆಟ್ ಅನ್ನ ನೀವು ರಿವ್ಯೂ ಮಾಡಿ ನೋಡಿನೇ ಕಳಿಸ್ಬೇಕು. ಯಾವಾಗಲೂ ರಿವ್ಯೂ ಮಾಡೋದಿದೆ. ಈ ಟಿಕೆಟ್ ನಲ್ಲಿ ಏನ್ ಸಂಬಂಧ ಇದೆಯಪ್ಪ ಅಂತಂದ್ರೆ ನೀವು ರಿವ್ಯೂ ಮಾಡೋದ್ರಿಂದ ನೋಡಿದ್ರೆ ಅಂದ್ರೆ ನಿಮ್ಗೆ ಏನೂ ಗೊತ್ತಾಗೋದಿಲ್ಲ. ಅದಕ್ಕೋಸ್ಕರ ಹೇಳ್ತಿದ್ದೀನಿ, ಇಲ್ಲಿ 2 ಟಿಕೆಟ್ ಇದಾವೆ ಯೂನಿವರ್ಸಿಟಿಗೆ, 2 ಟಿಕೆಟ್ ಇದಾವೆ. 2 ಟಿಕೆಟ್ ಯಾಕೆ ಪೆಂಡಿಂಗ್ ಇದಾವೆ ಅಂತ ನಿಮ್ಗೆ ತೋರಿಸ್ಕೊಡ್ತೀನಿ. ಈ ಟಿಕೆಟ್ ಅನ್ನ ಫಾರ್ವರ್ಡ್ ಮಾಡ್ತೀರಿ. ಅವು ನಿಮ್ಗೆ ಯೂನಿವರ್ಸಿಟಿಯಿಂದ ಬರೋ ಟಿಕೆಟ್ ಕಾಲೇಜಲ್ಲಿ ಯಾವಾಗ ಹೇಳ್ತಿರ್ತೀವಿ, ಕಾಲೇಜಲ್ಲಿ ಈ ಕಾಲಮ್ ಮತ್ತು ಸ್ಟೂಡೆಂಟ್ ಇಲ್ಲಿ ಇರುವಂತ ಕಾಲಮ್ ಎರಡು ಕೂಡ 0 ಇರಬೇಕು. 0 ಇದ್ರೆ ಮಾತ್ರ ನಿಮ್ಮಲ್ಲಿ ಎಲ್ಲಾ ಟಿಕೆಟ್ಸ್ ಕ್ಲಿಯರ್ ಇದಾವೆ ಅಂತ. ಕೆಲವ್ರು ಏನ್ ಮಾಡ್ತೀರಿ, ಇಲ್ಲಿ 0 ಇರ್ತದೆ, ಒಂದು ಟಿಕೆಟ್ ಸಾಲ್ವ್ ಆಗಿರ್ತದೆ ಯೂನಿವರ್ಸಿಟಿಯಿಂದ, ಆದ್ರೂ ಬಟ್ ಮತ್ತೆ ಟಿಕೆಟ್ ಅನ್ನ ರೀಓಪನ್ ಮಾಡಿ ಫಾರ್ವರ್ಡ್ ಮಾಡ್ತೀವಿ. ಯಾವಾಗ ಹೇಳ್ತೀನಿ, ಟಿಕೆಟ್ ಅನ್ನ ರೀಓಪನ್ ಮಾಡಬಾರ್ದು ಯೂನಿವರ್ಸಿಟಿಯಿಂದ. ಇಲ್ಲಿ ನಾವಾಗಲೇ ನಿಮಗೆ ರಿವ್ಯೂದಲ್ಲಿ ತೋರಿಸಿದಲ್ಲ, ರಿವ್ಯೂದಲ್ಲಿ ರಿಸಾಲ್ವ್ ಅಂತ ಏನಾದ್ರು ಬಂದಿತ್ತಂದ್ರೆ ನೀವು ಟಿಕೆಟ್ ಅನ್ನ ಫಾರ್ವರ್ಡ್ ಮಾಡಬಾರ್ದು. ಈಗ ಒಂದು ಟಿಕೆಟ್ ಅನ್ನ ನೀವು ಈಗ ನಿಮ್ಮ ಕಾಲೇಜಲ್ಲಿ ಎಷ್ಟು ಟಿಕೆಟ್ 7 ಟಿಕೆಟ್ ಪೆಂಡಿಂಗ್ ಇದಾವೆ ಎಕ್ಸಾಮ್ ಸಂಬಂಧಪಟ್ಟು. 7 ಟಿಕೆಟ್ ಅನ್ನ ನಾನು ಹೆಂಗೆ ಕ್ಲೋಸ್ ಮಾಡಬೇಕು? ಸರಿ, ಇಲ್ಲಿ ರಿವ್ಯೂ ಮಾಡಿ ನೋಡ್ರಿ. ಇಲ್ಲಿ ನನಗೆ ಲಾಸ್ಟ್ ಬಂದೆ, ರಿವ್ಯೂ ಅಟ್ಟಾಗಿ ಎಡಿಟ್ ಆಪ್ಷನ್ ಬರ್ತಾ ಇಲ್ಲ. ಎಡಿಟ್ ಆಪ್ಷನ್ ಎದಕ್ಕೆ ಬರೋದಿಲ್ಲ ಅಂತಂದ್ರೆ, ಇದು ಓನ್ಲಿ ನಿಮಗೆ ನಮ್ಮಲ್ಲಿ ಎಷ್ಟು ಬ್ಯಾಲೆನ್ಸ್ ಟಿಕೆಟ್ ಅದಾವ ಅನ್ನೋದು ನೋಡ್ಲಿಕ್ಕೆ ಇರೋದು. ಇದು ಸೊಲ್ಯೂಷನ್ ಅಲ್ಲ. ಈ ಟಿಕೆಟ್ ಅನ್ನು ಇಲ್ಲಿ ನೋಡ್ತೀರಿ, ಇಲ್ಲಿ ರಿವ್ಯೂ ಮಾಡಿ ನೋಡ್ತೀರಿ ಟಿಕೆಟ್ ಏನಾಗಿದೆ ಅಂತ. ಏನಾಕಿದ್ದಾರೆ, ಡಿಜಿಟಲ್ ಪ್ರಿವಿಯಸ್ ಅಂತ ಹಾಕಿದ್ದಾರೆ, ರಿವ್ಯೂ ಮಾಡಿದ್ದಾರೆ. ಇದು ಮತ್ತೆ ಕಾಲೇಜಲ್ಲಿ ಸ್ಟೂಡೆಂಟ್ ಈಗ ನೋಡಿ, ಕಾಲೇಜದವರು ಮತ್ತೆ ಕ್ಲಾರಿಫಿಕೇಶನ್ ಕೇಳಿದ ಸ್ಟೂಡೆಂಟ್ ಕೂಡ ಕ್ಲಾರಿಫಿಕೇಶನ್ ಕೊಟ್ಟಿದ್ದಾರೆ. ಬಟ್ ಇದನ್ನ ಕಾಲೇಜಲ್ಲಿ ಹಂಗೆ ಇಟ್ಕೊಂಡು ಕೂತಿರ್ತೀವಿ. ಯಾವಾಗ ಹೇಳ್ತಿಲ್ಲ, ಈ ಡೇಟ್ ಇದೆಲ್ಲ, ಡೇಟ್ ಬಹಳ ಇಂಪಾರ್ಟೆಂಟ್. ನೀವು ಟಿಕೆಟ್ಗಳನ್ನ ಏನು ಫಾರ್ವರ್ಡ್ ಮಾಡ್ತಿರಲ್ಲ, ಈ ಡೇಟ್ಗಳು ಅಂತಲ್ಲ, ಈ ಡೇಟ್ಗಳು ಬಹಳ ಇಂಪಾರ್ಟೆಂಟ್. ಯಾಕಂದ್ರೆ ಈ ಡೇಟ್ಗಳು ಇತ್ತು ಅಂದ್ರೆ ನೀವು ಯಾವ ಡೇಟ್ಗಳು ಅದಾವ, ಈ ಡೇಟ್ಗಳು ಬಹಳ ಇಂಪಾರ್ಟೆಂಟ್. ನೀವು ಬಹಳ ದಿವಸ ಇಟ್ಕೊಂಡು ಬರೋದಿಲ್ಲ. ನೋಡಿ, ಏಪ್ರಿಲ್ 25ಕ್ಕೆ ಅವ್ರು ಟಿಕೆಟ್ ಕಳಿಸಿರ್ತಾನೆ, ಮೇ 9ಕ್ಕೆ ನೀವು ನೋಡ್ತೀರಿ, 2025 14 ಮೇಗೆ ನೀವು ಅದನ್ನ ಕಳಿಸ್ಕೊಡ್ತೀರಿ. ಯಾವತ್ತು ಟಿಕೆಟ್ಗಳು ಡಿಲೇ ಆಗಬಾರ್ದು. ತಿಂಗಳಗಟ್ಟಲೆ, ವಾರಗಟ್ಟಲೆ, ವರ್ಷಗಟ್ಟಲೆ ಟಿಕೆಟ್ ಡಿಲೇ ಆದ್ರೆ ವಿದ್ಯಾರ್ಥಿ ಅನುದಾನದು ತಪ್ಪುತ್ತೆ ಅಂದ್ರೆ ನಾವು ಟಿಕೆಟ್ಗಳನ್ನು ನೋಡ್ತಾ ಇರ್ಬೇಕು. ಈಗ ರಿವ್ಯೂ ಮಾಡಿದ್ರೆ ಟಿಕೆಟ್ ಅನ್ನ ರಿವ್ಯೂ ಮಾಡಿದ ನಂತರ ಈಗ ನೋಡಿ, ಸ್ಟೂಡೆಂಟ್ ನಿಮ್ಗೆ ಕಾಲೇಜ್ ಕಳಿಸಿದ್ರೆ ಬಟ್ ಯೂನಿವರ್ಸಿಟಿಗೆ ಆಮೇಲೆ ಕಳಿಸಿಲ್ಲ. ಕಳ್ಸಾಕ ಏನಾಗತ್ತೆ, ಆ ವಿದ್ಯಾರ್ಥಿಯ ಪ್ರಾಬ್ಲಮ್ ಸಾಲ್ವ್ ಆಗೋದಿಲ್ಲ. ಈ ಟಿಕೆಟ್ ಹೆಂಗ್ ಕಳಿಸ್ಬೇಕು ನೀವು ಅನ್ನೋದು ನಾನು ನಿಮಗೆ ಹೇಳ್ತೀನಿ. ಅವಾಗಲೇ ಹೇಳಿದೆ ನಿಮ್ಗೆ, ಇಲ್ಲಿ ನೀವೇನ್ ಮಾಡ್ತೀರಿ, ರಿವ್ಯೂ ಮಾಡ್ತೀರಿ. ಇಲ್ಲಿ ಕೆಳಗೆ ನಮ್ಗೆ ಇಲ್ಲಿ ಇದು ಬರೋದಿಲ್ಲ, ಏನ್ ಬರೋದಿಲ್ಲ ನಮ್ಗೆ, ಇಲ್ಲಿ ಎಡಿಟ್ ಆಪ್ಷನ್ ಬರೋದಿಲ್ಲ. ಇಲ್ಲಿ ಎಡಿಟ್ ಆಪ್ಷನ್ ಇದು ನೋಡ್ಲಿಕ್ಕೆ ಇರೋದ್ರಿಂದ ನಿಮ್ಗೆ ಎಡಿಟ್ ಆಪ್ಷನ್ ಬರೋದಿಲ್ಲ. ಎಡಿಟ್ ಆಪ್ಷನ್ ಬರ್ಬೇಕಾದ್ರೆ ಏನ್ ಮಾಡ್ಬೇಕಂದ್ರೆ, ಅವಾಗಲೇ ಹೇಳಿದಲ್ಲ ನಾನು, ಯಾವಾಗೂ ಇಲ್ಲಿ ಈಗ ಹೆಲ್ಪ್ ಡೆಸ್ಕ್ ಅಲ್ಲಿ ವ್ಯೂ ಕಂಪ್ಲೇಂಟ್ಸ್ ಮತ್ತು ಹೆಲ್ಪ್ ಡೆಸ್ಕ್, ಈ ಇಲ್ಲಿ ರಿಪೋರ್ಟ್ ನೋಡೋದಿರ್ತದ. ಇಲ್ಲಿ ನೀವು ಕಂಪ್ಲೇಂಟ್ ಅನ್ನ ಫಾರ್ವರ್ಡ್ ಮಾಡೋದಿರ್ತದ. ಫಸ್ಟ್ ಕಂಪ್ಲೇಂಟ್ ಅನ್ನ ರೇಸ್ ಮಾಡೋದಿರ್ತದ. ಇಲ್ಲಿ 3 ಆಪ್ಷನ್ ಬಹಳ ಇಂಪಾರ್ಟೆಂಟ್. ಫಸ್ಟ್ ಕಾಲೇಜ್ ಅವರು ಕಂಪ್ಲೇಂಟ್ ಅನ್ನ ರೇಸ್ ಮಾಡಬೇಕು. ಸೆಕೆಂಡ್ ಒನ್ ವ್ಯೂ ಮಾಡಿ ಫಾರ್ವರ್ಡ್ ಮಾಡೋದು. ಥರ್ಡ್ ಒನ್ ನಮ್ಮಲ್ಲಿ ಎಷ್ಟು ಪೆಂಡಿಂಗ್ ಅದಾವ ನೋಡೋದು. ಕನ್ಸಾಲಿಡೇಟ್ ಟಿಕೆಟ್ ಸ್ಟೇಟಸ್ ರಿಪೋರ್ಟ್ ಕೂಡ ನೋಡ್ಬೋದು ನೀವು. ಕನ್ಸಾಲಿಡೇಟ್ ಎಷ್ಟು ಟಿಕೆಟ್ ಸಾಲ್ವ್ ಆಗಿದಾವೆ, ಇಲ್ಲಿವರೆಗೆ ನಾವು ಎಷ್ಟು ವರ್ಕ್ ಮಾಡಿದೀವಿ, ಎಷ್ಟು ಹೋಗಿದಾವೆ, ಎಷ್ಟು ಬಂದಾವ, ಅದು ಕೂಡ ನೋಡ್ಬೋದು. ಇಶ್ಯೂ ರೆಸಲ್ಯೂಷನ್ ಸ್ಟಾಟಿಸ್ಟಿಕ್ ರಿಪೋರ್ಟ್ಸ್ ಇದು ಕೂಡ ನೀವು ನೋಡ್ಬೋದು. ಇಲ್ಲಿವರೆಗೆ ನಾವು ಎಷ್ಟು ಇಶ್ಯೂ ಸಾಲ್ವ್ ಆಗಿದಾವೆ, ಎಷ್ಟು ಇನ್ನೂ ಪೆಂಡಿಂಗ್ ಇದಾವೆ ಕೂಡ ನೀವು ನೋಡ್ಬೋದು. ಇದನ್ನೆಲ್ಲ ನೀವು ಕರೆಕ್ಟ್ ಆಗಿ ನೋಡ್ಕೊತಿದ್ರೆ ಯಾವ ಯೂನಿವರ್ಸಿಟಿ ವಿದ್ಯಾರ್ಥಿ ಬರೋದು ತಪ್ಪದ, ಕೆಲಸ ಮಾಡೋದು ನೀವು ಕೂಡ ಬಹಳ ಈಜಿ ಆಗತ್ತ. ವಿದ್ಯಾರ್ಥಿ ದೂರ ಊರಿಂದ ಅಲ್ಲಿ ದುಡ್ಡು ಹಾಕೊಂಬಂದು ಇಲ್ಲಿ ಅಲೆದಾಡೋದು ಕೂಡ ತಪ್ಪತ್ತೆ. ಈ ಟಿಕೆಟ್ ಟೂರ್ ಮುಖಾಂತರ ಒಂದು ಇಶ್ಯೂ ರಿಸಾಲ್ವ್ ಆಗುತ್ತೆ. ಈಗ ಯಾವುದೋ ಒಂದು ಟಿಕೆಟ್ ಎಲ್ಲ ಹೇಳ್ತಾ ಇದ್ದೀನಿ. ಈಗ ಯಾವುದು ಇದು ಎಕ್ಸಾಮ್ ಸೆಕ್ಷನ್ ಟಿಕೆಟ್ ಕಾಲೇಜಲ್ಲಿದೆ, ಇದನ್ನ ನೀವು ಹೆಂಗೆ ಫಾರ್ವರ್ಡ್ ಮಾಡಬೇಕು. ಈ ವಿದ್ಯಾರ್ಥಿ ಅವಾಗಲೇ ಹೇಳಿದೆ ನಾನು, 25 ನಿಮಗೆ ಇಯರ್, 04 ಅನ್ನೋದು ಮಂತ್, 25 ಅನ್ನೋದು ಡೇಟ್. ಈ ನೋಡ್ರಿ, ಯಾವಾಗ ಏಪ್ರಿಲ್ 25 ಟಿಕೆಟ್ ಕಳಿಸಿದಾರೆ, ಬಟ್ ನೀವು ಹಂಗೆ ಇಟ್ಕೊಂಡು ಕೊಟ್ಟಿದ್ದೀರಿ. ಅದು ಸಾಲ್ವ್ ಹೇಗಾಗಬೇಕು, ಮತ್ತೆ ಪ್ರಾಬ್ಲಮ್ ಸಾಲ್ವ್ ಆಗ್ಬೇಕಂದ್ರೆ ಈಗ ಅದನ್ನ ಸರ್ಚ್ ಹೆಂಗೆ ಮಾಡ್ಬೇಕಂದ್ರೆ 2025 ಏಪ್ರಿಲ್ 4 25 ಹಾಕಿದ್ರೆ ನಿಮ್ಗೆ ಟಿಕೆಟ್ ಗೊತ್ತಾಗುತ್ತೆ. ಇಲ್ಲಿ ಹೆಲ್ತ್ ಇರ್ಬೋದು,
ವ್ಯೂ ಕಂಪ್ಲೀಟ್ಸ್ ಅಲ್ಲಿ ಹೋಗೋದು. ಹೋಗಿ ನೀವು ಇಲ್ಲಿ ಫ್ರಾಮ್ ಡೇಟ್ ಯಾವ್ದು ಹಾಕ್ಬೇಕಂದ್ರೆ 2025 ಏಪ್ರಿಲ್ 25 ಡೇಟ್ 25 ಹಾಕಿದ್ರೆ ಆ ಟಿಕೆಟ್ ಇಲ್ಲಿ ನಿಮಗೆ ಸಿಗ್ತದೆ. ಇಲ್ಲಿ ಹೋಗಿ ನೀವು ಅಂತ ಕ್ಲಿಕ್ ಮಾಡ್ಬೇಕು. ನೀವು ಅಂತ ಕ್ಲಿಕ್ ಮಾಡಿದ್ರೆ ಆ ಟಿಕೆಟ್ ಬರ್ತದ. ಇಲ್ಲಿ ನೋಡಿ ಆ ವಿದ್ಯಾರ್ಥಿ ಟಿಕೆಟ್ ಬರ್ತದೆ. ಎಕ್ಸಾಮಿನೇಷನ್ ಇಶ್ಯೂ ಅನ್ನ ವಿದ್ಯಾರ್ಥಿ ಕಳಿಸ್ತಾರೆ ನಿಮಗೆ. ಆ ಟಿಕೆಟ್ ಅನ್ನು ವಿಶ್ವವಿದ್ಯಾಲಯಕ್ಕೆ ಯಾವ ರೀತಿ ಫಾರ್ವರ್ಡ್ ಮಾಡಬೇಕು ನೀವು ಇಲ್ಲಿ ನೋಡಿ. ಈಗ ಬರ್ತಲ್ಲ ಎಡಿಟ್ ಆಪ್ಷನ್, ಇದು ರಿವ್ಯೂ ಇರ್ತದ, ಎಡಿಟ್ ಇದೆ. ಮೊದಲು ಯಾವಾಗ ವಿದ್ಯಾರ್ಥಿ ಕಳಿಸಿದಂತ ಟಿಕೆಟ್ ಅನ್ನ ನೀವು ರಿವ್ಯೂ ಮಾಡಿ ನೋಡ್ಬೇಕು. ರಿವ್ಯೂ ಮಾಡಿ ಅವ್ನು ಏನೇನು ಡೀಟೇಲ್ಸ್ ಹಾಕಿದಾನ ಇದನ್ನ ಹಾಕಿರ್ತಾನೆ ಇಲ್ಲ, ಇದು ಏನು ಯಾವ್ದಂತ ತಿಳ್ಕೊಬೇಕು ನಾವು. ಅವನ ರಿಜಿಸ್ಟರ್ ನಂಬರ್ ಇಲ್ಲ, ಯಾವ ಸೆಮಿಸ್ಟರ್ ಅಂತಿಲ್ಲ, ಯಾವ ಕೋರ್ಸ್ ಅಂತಿಲ್ಲ, ಏನ್ ಇನ್ಫಾರ್ಮೇಶನ್ ಇಲ್ಲಲ್ಲ ಅದನ್ನ ನೀವು ಆಡ್ ಮಾಡಬೇಕು. ಇಲ್ಲಿ ಎಡಿಟ್ ದಲ್ಲಿ ಹೋಗಿ ಅವನ ಇನ್ಫಾರ್ಮೇಶನ್, ನಮ್ಮಲ್ಲಿ ಸ್ಟೂಡೆಂಟ್ ಯಾವ ಸೆಮಿಸ್ಟರ್ದಲ್ಲಿ ಇದಾನೆ, ಯಾವ ರಿಜಿಸ್ಟರ್ ನಂಬರ್ ಇದೆ, ಯಾವ ಕೋರ್ಸ್ ಅವನ, ಅದೆಲ್ಲ ಡೀಟೇಲ್ ಹಚ್ಚಿ ಆ ಒಂದು ಪ್ರಾಬ್ಲಮ್ ಸಾಲ್ವ್ ಆಗಬೇಕು. ಅದಕ್ಕೆ ಏನು ಇನ್ಫಾರ್ಮೇಶನ್ ಬೇಕು ಅದನ್ನ ಅಟ್ಯಾಚ್ ಮಾಡಿ ಅದನ್ನ ನೀವು ಏನ್ ಮಾಡಬೇಕು, ಇಲ್ಲಿ ಫಾರ್ವರ್ಡ್ ಟು ಯೂನಿವರ್ಸಿಟಿಗೆ ಫಾರ್ವರ್ಡ್ ಮಾಡಬೇಕು. ಒನ್ಸ್ ನೀವು ಸಬ್ಮಿಟ್ ಮಾಡಿದಂದ್ರೆ ಅದು ಯೂನಿವರ್ಸಿಟಿಯಲ್ಲಿ ಟಿಕೆಟ್ ಬಂದ್ಬಿಡ್ತದೆ. ಯೂನಿವರ್ಸಿಟಿ ಅವ್ರು ಏನಾದ್ರು ಮತ್ತೆ ನಿಮಗೆ ರಿಪ್ಲೈ ಕಳಿಸಿದ್ರು ಟಿಕೆಟ್ ಅಂದ್ರೆ ಸೇಮ್ ಇದ ಡೇಟ್ ಹಾಕಿ ಮತ್ತೆ ಸರ್ಚ್ ಮಾಡೋದು. ಇಲ್ಲಿ ಎಡಿಟ್ ಆಪ್ಷನ್ ಬರ್ತಂದ್ರೆ ಅದು ಟಿಕೆಟ್ ನಿಮ್ ಕಡೆ ಇದೆ ಅಂದಾಗ. ಇಲ್ಲಿ ಎಡಿಟ್ ಆಪ್ಷನ್ ಬರ್ಲಿಲ್ಲ ಅಂತಂದ್ರೆ ಅದು ವಿಶ್ವವಿದ್ಯಾಲಯದಲ್ಲಿ ಇದೆ ಅನ್ನಂಗಾಗುತ್ತೆ. ಯಾವ್ದೋ ಟಿಕೆಟ್ ಅನ್ನ ನೀವು ಇಲ್ಲಿ ಕಳಿಸುವಾಗ ಈ ಎಡಿಟ್ ಆಪ್ಷನ್ ಬರಬೇಕು. ಎಡಿಟ್ ಆಪ್ಷನ್ ಬಂದ್ರೆ ನಿಮ್ ಕಡೆ ಇದೆ. ಕೆಲವೊಬ್ರು ಸಾಲ್ವ್ ಆಗಿರ್ತದ ಟಿಕೆಟ್ ಎಡಿಟ್ ಆಪ್ಷನ್ ಬರ್ತದ, ಅದನ್ನ ಹೋಗಿ ಏನ್ ಮಾಡ್ತೀರ ಅಂದ್ರೆ ಇಲ್ಲಿ ಎಡಿಟ್ ದಲ್ಲಿ ಹೋಗ್ತೀರಿ, ಇಲ್ಲಿ ಹೋಗಿ ಓಪನ್ ಅಂತ ಮಾಡ್ತೀರ. ಅದು ಒಂದು ಸಾಲ್ವ್ ಆಗಿರ್ತದ, ರಿಸಾಲ್ವ್ ಅಂತ ಯೂನಿವರ್ಸಿಟಿ ಕಳಿಸಿರ್ತಾರೆ, ಅದನ್ನ ಇಲ್ಲಿ ಒಂದು ಓಪನ್ ಅಂತ ಆಪ್ಷನ್ ಬರ್ತದ. ಯಾವ್ದೋ ಟಿಕೆಟ್ ಕ್ಲೋಸ್ ಆದಂತ ಟಿಕೆಟ್ಗಳನ್ನ ಓಪನ್ ಮಾಡಬಾರ್ದು. ಒಂದು ಸಾಲ್ವ್ ಆದಂತ ಟಿಕೆಟ್ ಓಪನ್ ಯಾವಾಗ ಮಾಡ್ಬೇಕಂದ್ರೆ ಆ ಕಳಿಸಿದಂತ ಟಿಕೆಟ್ ನಿಮ್ಗೆ ಸ್ಯಾಟಿಸ್ಫೈ ಆಗಿಲ್ಲ, ನಿಮ್ಗೆ ಕ್ಲಿಯರ್ ಆಗಿಲ್ಲ, ಸಾಲ್ವ್ ಆಗಿಲ್ಲ ಅಂತಂದ್ರೆ ಆ ಟಿಕೆಟ್ ಅನ್ನ ಅವಾಗ ಮಾತ್ರ ನೀವು ಆ ಟಿಕೆಟ್ ಅನ್ನ ಓಪನ್ ಮಾಡಿ ಅದಕ್ಕೆ ಬೇಕಾದಂತ ಡಾಕ್ಯುಮೆಂಟ್ ಅನ್ನ ಮತ್ತೆ ಅಟ್ಯಾಚ್ ಮಾಡಿ ಅದನ್ನ ಕಳಿಸ್ಬೇಕು. ಓಕೆ, ಇವತ್ತು ನಾನು ನಿಮಗೆ ಟಿಕೆಟಿಂಗ್ ಟೂಲ್ ಅನ್ನ ಯಾವ ರೀತಿ ಯೂಸ್ ಮಾಡ್ಕೋಬೇಕು ಮತ್ತೊಂದು ಹೇಳ್ತೀನಿ. ಇದು ಇವಾಗ ಟಿಕೆಟ್ ತೋರಿಸಿದ್ದು ನಾವು ವಿದ್ಯಾರ್ಥಿಗಳು ರೇಸ್ ಮಾಡಿದಂತ ಟಿಕೆಟ್ ವಿಶ್ವವಿದ್ಯಾಲಯಕ್ಕೆ ನೀವು ಯಾವ ರೀತಿ ಕಳಿಸ್ಬೇಕಂತ ತೋರಿಸಿದೆ. ಇನ್ನೊಂದು ಹೇಳ್ತೀನಿ, ಮಹಾವಿದ್ಯಾಲಯದ ಟಿಕೆಟ್ ಅನ್ನ ಅರೇಂಜ್ ಮಾಡ್ತಾರೆ, ಅದನ್ನ ಎಲ್ಲಿ ನೋಡ್ಬೇಕು. ಇಲ್ಲಿ ನೋಡಿ ವ್ಯೂ ಕಂಪ್ಲೀಟ್ಸ್ ಅಲ್ಲಿ ಹೋಗಿ ನೀವು ಮಹಾವಿದ್ಯಾಲಯದಲ್ಲಿ ನೋಡಿದ ಟಿಕೆಟ್ ಅನ್ನ ಇಲ್ಲಿ ಒಂದು ಚೆಕ್ ಬಾಕ್ಸ್ ಇದೆ ನೋಡಿ, ಸೆಲ್ಫ್ ಇಶ್ಯೂ ಅಂತ ಒಂದು ಚೆಕ್ ಬಾಕ್ಸ್ ಇದೆ. ಇಲ್ಲಿ ನೋಡಿ ಈ ಸೆಲ್ಫ್ ಇಶ್ಯೂ ಅಂತ ಬರೋದಲ್ಲ, ಇಲ್ಲೊಂದು ಚೆಕ್ ಬಾಕ್ಸ್ ಇದೆ. ಈ ಚೆಕ್ ಬಾಕ್ಸ್ ಕ್ಲಿಕ್ ಮಾಡಿದ್ರೆ ಇದು ನೀವು ಕಳಿಸಿದಂತ ಕಾಲೇಜಿಂದ ರೇಸ್ ಮಾಡಿದಂತ ಟಿಕೆಟ್ಗಳನ್ನ ನೋಡ್ಕೊಳ್ಳಿಕ್ಕೆ ಸಿಗ್ತದೆ. ಇಲ್ಲ ಡೇಟ್ ಹಾಕೋ ಅವಶ್ಯಕತೆ ಇರೋದಿಲ್ಲ. ನೀವು ಕಳಿಸಿದಂತ ಟಿಕೆಟ್ ಡೇಟ್ ಹಾಕೋ ಅವಶ್ಯಕತೆ ಇರೋದಿಲ್ಲ. ಈಗ ಉದಾಹರಣೆಗೆ ನಾನು ನಿಮ್ಗೆ ತೋರಿಸ್ತೀನಿ ನೋಡಿ, ಈ ಚೆಕ್ ಬಾಕ್ಸ್ ಮೇಲೆ ಕ್ಲಿಕ್ ಮಾಡಿದೀನಿ, ಇಲ್ಲಿ ಯಾವ ಡೇಟ್ ಹಾಕೋ ಅವಶ್ಯಕತೆ ಇರೋದಿಲ್ಲ. ಇಲ್ಲಿ ಇವರು ಮಹಾವಿದ್ಯಾಲಯದವರು ರೇಸ್ ಮಾಡಿದಂತ ಟಿಕೆಟ್ಗಳಿಲ್ಲ. ಯಾವಾಗ ಸೆಲ್ಫ್ ಇಶ್ಯೂ ಮೇಲೆ ಕ್ಲಿಕ್ ಮಾಡಿ ಈ ರಿಸಾಲ್ವ್ ಆಗಿರುತ್ತೆ ಯಾವ್ದೋ ಒಂದು ಟಿಕೆಟ್, ಈ ರಿಸಾಲ್ವ್ ಬೈ ದ ಯೂನಿವರ್ಸಿಟಿ ಅಡ್ಮಿನ್ ಅಂತ ಹಾಕಿದೀವಿ ಸ್ಟೇಟಸ್, ಹಾಕಿದಾಗ ಕೂಡ ಇದನ್ನ ರಿವ್ಯೂ ಮಾಡಿ ಮತ್ತೆ ಇಲ್ಲಿ ಎಡಿಟ್ ಆಪ್ಷನ್ ಬರ್ತಾ ಇದೆ ಅಂತ ಹೋಗಿ ಈ ರಿಸಾಲ್ವ್ ಅನ್ನು ನೋಡಿದ್ರು ಕೂಡ ಮತ್ತೆ ಏನಿಲ್ಲ, ಇದು ಟಿಕೆಟ್ ನಮಗೆ ಎಡಿಟ್ ಆಪ್ಷನ್ ಬರ್ತದೆ, ಸೆಲ್ಫ್ ಇಶ್ಯೂದಲ್ಲಿ ಹೋಗಿ ಯಾವಾಗ ಎಡಿಟ್ ಮಾಡಿ ಮತ್ತೆ ಅದನ್ನ ಇಲ್ಲಿ ರಿಓಪನ್ ಅನ್ನ ಮಾಡಬಾರ್ದು. ಇಲ್ಲಿ ನೋಡಿ ತೋರಿಸ್ತೀನಿ, ಇಲ್ಲಿ ರಿಓಪನ್ ಅಂತ ಆಪ್ಷನ್ ಇದೆಯಲ್ಲ, ಈ ರಿಓಪನ್ ಮಾಡಬಾರ್ದು. ಇನ್ನು ಸೆಲ್ಫ್ ಇಶ್ಯೂದಲ್ಲಿ ಹೋಗಿ ರಿಓಪನ್ ಮಾಡಬಾರ್ದು. ಏನಾದ್ರೂ ಸೊಲ್ಯೂಷನ್ ಆಗಿಲ್ಲಪ್ಪ ಅಂತಂದ್ರೆ ನಾವು ಫಾರ್ವರ್ಡ್ ಮಾಡಬೇಕು ಮಾತ್ರ ಹೊರತು ಇಲ್ಲಿ ಬಂದು ನಿಮಗೆ ಸೆಲ್ಫ್ ಇಶ್ಯೂದಲ್ಲಿ ಟಿಕೆಟ್ಗಳೆಲ್ಲ ಬಂದು ಬಿದ್ದಿರ್ತಾವೆ, ಎಲ್ಲ ಎಡಿಟ್ ಆಪ್ಷನ್ ಅಂತ ಇರ್ತಿರ್ತವೆ. ಇವೆಲ್ಲ ಸಾಲ್ವ್ ಆದಂತ ಟಿಕೆಟ್ಗಳು, ಈ ಸಾಲ್ವ್ ಆಗಿರ್ತವೆ. ಈ ಸಾಲ್ವ್ ಆದಂತ ಟಿಕೆಟ್ಗಳನ್ನು ಯಾವುದೇ ಕಾರಣಕ್ಕೂ ರಿಓಪನ್ ಮಾಡೋದಿಲ್ಲ. ಓಕೆ, ಇವತ್ತು ನಾನು ಮಹಾವಿದ್ಯಾಲಯದವರು ವಿದ್ಯಾರ್ಥಿಗಳು ಗಳಿಸಿದಂತ ಟಿಕೆಟ್ ಅನ್ನ ಯಾವ ರೀತಿ ನೋಡ್ಬೇಕು, ಅದನ್ನ ವಿಶ್ವವಿದ್ಯಾಲಯಕ್ಕೆ ಯಾವ ರೀತಿ ಫಾರ್ವರ್ಡ್ ಮಾಡಬೇಕು, ಯಾವುದೋ ಟಿಕೆಟ್ ಇತ್ತಂದ್ರೆ ಪೆಂಡೆನ್ಸಿ ಬಹಳ ಇಂಪಾರ್ಟೆಂಟ್. ಇನ್ನೊಂದು ಹೇಳ್ತೀನಿ ನಾನು, ಈ ಪೆಂಡೆನ್ಸಿ ಇದೆಲ್ಲ ಟಿಕೆಟ್ ಪೆಂಡೆನ್ಸಿ ಇನ್ನು ಮುಂದೆ ಇಲ್ಲಿವರೆಗೆ ಎಲ್ಲರೂ ಕೂಡ ಗಮನದಲ್ಲಿ ಇಟ್ಕೋಬೇಕು. ನಮ್ಮ ಕಾಲೇಜ್ನಾಗಿಂದಲ್ಲಿ ಈ ಪೆಂಡೆನ್ಸಿ 0 ಇರಬೇಕು. ಮಹಾವಿದ್ಯಾಲಯದ ಸ್ಟೂಡೆಂಟ್ ಏನ್ ಲಾಗಿನ್ ಇದೆಯಲ್ಲ ಅದು ಕೂಡ 0 ಇರಬೇಕು. ನೀವು ಯಾವ್ಯಾವ ಇಲ್ಲಿ ಓಪನ್ ಮಾಡಿ, ಈಗ 44 ಸ್ಟೂಡೆಂಟ್ಸ್ ಅದಾವೆ ನಿಮ್ಮ ಕಾಲೇಜ್ ಗ್ರೂಪ್ ಅಲ್ಲಿ, ಆ ಟಿಕೆಟ್ ಅನ್ನ ಹಾಕಿ ಅವ್ರು ಸಾಲ್ವ್ ಮಾಡ್ಬೇಕು ಒಂದು, ಇಲ್ಲ ಅದನ್ನ ಫಾರ್ವರ್ಡ್ ಮಾಡ್ಬೇಕು ಒಂದು. ಯಾವುದೇ ಕಾರಣಕ್ಕೂ ಟಿಕೆಟ್ ಅನ್ನು ವಿದ್ಯಾರ್ಥಿಗಳು ತನ್ನ ಲಾಗಿನ್ ದಲ್ಲಿ ಇಟ್ಕೋಬಾರದು. ಯಾವತ್ತು ದಯವಿಟ್ಟು ಹೇಳ್ತೀನಿ, ಮಹಾವಿದ್ಯಾಲಯದವರು ಟಿಕೆಟ್ ಕ್ಲಾರಿಫಿಕೇಶನ್ ವಿದ್ಯಾರ್ಥಿಗಳಿಗೆ ಹಾಕ್ಲಿಕ್ಕೆ ಹೋಗಬೇಡಿ.
ವಿದ್ಯಾರ್ಥಿಗಳಿಂದ ಏನು ಡಾಕ್ಯುಮೆಂಟ್ ಬೇಕಲ್ಲ ಅದನ್ನ ಅಟ್ಯಾಚ್ ಮಾಡಿ ವಿಶ್ವವಿದ್ಯಾಲಯಕ್ಕೆ ಕಳಿಸ್ಕೊಡಿ. ಹೊರತು ಯಾವುದೇ ಏನಾದ್ರು ಫುಲ್ ಇನ್ಕಂಪ್ಲೀಟ್ ಡಾಕ್ಯುಮೆಂಟ್ ಹಾಕಿದಾನೆ ಅಂತ ನಾವು ಕಾಲೇಜ್ಗೂ ಬಂದಿಲ್ಲಪ್ಪ ಏನು ಕೇಳಿಲ್ಲಪ್ಪ ಅಂದ್ರೆ ಅವಾಗ ನೀವು ರಿಸಾಲ್ವ್ ಮಾಡಿ ಅವಾಗ ತಾನಾಗೆ ಕಾಲೇಜ್ ಬರ್ತಾನೆ, ಅಲ್ಲೇ ಮತ್ತೆ ಟಿಕೆಟ್ ರೈಸ್ ಮಾಡಿಸಿ ಅದನ್ನ ವಿಶ್ವವಿದ್ಯಾಲಯಕ್ಕೆ ಫಾರ್ವರ್ಡ್ ಮಾಡಿ, ಇಲ್ಲ ನಿಮ್ಮ ಅಡ್ಮಿನ್ ಲಾಗಿನ್ ಇಂದ ಟಿಕೆಟ್ ಅನ್ನ ಇದು ಕ್ರಿಯೇಟ್ ಮಾಡಿ ಅದನ್ನ ವಿಶ್ವವಿದ್ಯಾಲಯಕ್ಕೆ ಕಳಿಸ್ಕೊಡಿ. ಹೊರತು ಒಂದು ವಿದ್ಯಾರ್ಥಿ ಟಿಕೆಟ್ ಅನ್ನ ಹಾಕಿದ್ದನ್ನ ಯಾವತ್ತು ಕ್ಲಾರಿಫಿಕೇಶನ್ ಮತ್ತು ವಿದ್ಯಾರ್ಥಿ ಲಾಗಿನ್ ಕಳಿಸ್ಲಿಕ್ಕೆ ಹೋಗಬೇಡಿ. ಯಾಕಂದ್ರೆ ಬಹಳಷ್ಟು ವಿದ್ಯಾರ್ಥಿಗಳು ಟಿಕೆಟ್ಗಳನ್ನ ನೋಡೋದೇ ಇಲ್ಲ. ಹಿಂಗಾಗಿ ಆ ಟಿಕೆಟ್ಗಳನ್ನ ನೀವು ಕಳಿಸುವಾಗ ಇವೆರಡೂ ಲಾಗಿನ್ ಅಲ್ಲಿ ನಿಮ್ಮ ಪೆಂಡೆನ್ಸಿ ಲಾಗಿನ್ 0 ಇದ್ರೆ ಮಾತ್ರ ನೀವು ಕಳಿಸಿದಂತ ಟಿಕೆಟ್ಗಳು 0 ಅದಾವಂತ ಗೊತ್ತಾಗುತ್ತೆ. ಇವೆರಡು 0 ಇರಬೇಕು. ಕೊನೆಯದಾಗಿ ಹೇಳ್ತಾ ಇದ್ದೀನಿ, ಯಾವುದೇ ಕಾರಣಕ್ಕ ಬಹಳಷ್ಟು ದಿನಗಳ ಕಾಲ ಟಿಕೆಟ್ಗಳನ್ನ ಇಟ್ಕೊಳಕ್ ಹೋಗಬೇಡಿ. ಇವನ್ ಅದರ ಜವಾಬ್ದಾರಿ ನೀವು ಕಳಿಸಿದಂತ ವಿದ್ಯಾರ್ಥಿ ಕಳಿಸಿಕೊಡ್ತಿರ್ತಾನೆ, ಆಮೇಲೆ ಅದರ ಜವಾಬ್ದಾರಿ ನೀವು ಆಗ್ತೀರಿ. ನಾವೇನಾದ್ರೂ ಟಿಕೆಟ್ ಅನ್ನ ಬಹಳಷ್ಟು ನಾವು ಜವಾಬ್ದಾರಿಸ್ತಾಗ್ತೀವಿ, ಇಲ್ಲ ಟೆಕ್ನಿಕಲ್ ಟೀಮ್ ಅವ್ರು ಮಾಡಿಲ್ಲ ಅವ್ರು ಜವಾಬ್ದಾರಿಸ್ತಾಗ್ತಾರೆ. ಬಟ್ ನಾನು ದಯವಿಟ್ಟು ಹೇಳ್ತಾ ಇದ್ದೀನಿ, ಎಲ್ಲರೂ ಟಿಕೆಟ್ ಅನ್ನ ಡೈಲಿ ಒನ್ ಟೈಮ್, ಇವತ್ತು ಹೆಂಗ್ ನಾವು ಮೇಲ್ ನೋಡ್ತೀವಲ್ಲ, ಬಂದ ತಕ್ಷಣ ಮೇಲ್ ನೋಡ್ತೀವಿ, ವಾಟ್ಸ್ಆಪ್ ಓಪನ್ ಮಾಡಿ ನೋಡ್ತೀವಿ, ಇನ್ಬಾಕ್ಸ್ ಅಲ್ಲಿ ಎಷ್ಟು ಅದಾವ ಮೆಸೇಜ್ ಅಂತ. ಬೆಳಗ್ಗೆ ಬಂದ ತಕ್ಷಣ ಇಮಿಡಿಯೇಟ್ ಆಗಿ ಟಿಕೆಟ್ ಎಷ್ಟು ಅದಾವ ನಿಮ್ಮ ಕಾಲೇಜಲ್ಲಿ ಅನ್ನೋದು ನೋಡೋದು, ಫಾರ್ವರ್ಡ್ ಮಾಡೋದು, ಇಲ್ಲಕ್ಕೆ ಕ್ಲೋಸ್ ಮಾಡೋದು. ಈವ್ನಿಂಗ್ ಹೋಗುವಾಗ ನೋಡೋದು, ಮಧ್ಯಾಹ್ನ ಹೋಗುವಾಗ ನೋಡೋದು. ಟೋಟಲ್ ಎವ್ರಿ ಡೇ 2 to 3 ಟೈಮ್ ನಾವು ನೋಡಿದ್ರೆ ಯಾವುದೇ ಕಾರಣಕ್ಕೆ ಯಾವ ಟಿಕೆಟ್ಗಳು ಪೆಂಡಿಂಗ್ ಆಗಿಲ್ಲ, ಯಾವ ವಿದ್ಯಾರ್ಥಿಗಳ ತೊಂದರೆಗಳ ಉಳಿಯುವುದಿಲ್ಲ ಅಂತ ಹೇಳ್ತಾ ಇವತ್ತಿನ ಟಿಕೆಟ್ ಅನ್ನ ಕ್ಲೋಸ್ ಮಾಡ್ತಾ ಇದ್ದೀನಿ. ಥ್ಯಾಂಕ್ ಯು, ಧನ್ಯವಾದಗಳು.